ಮೈಸೂರು ಕ್ಷೇತ್ರ ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ತವರು ಜಿಲ್ಲೆ ಮೈಸೂರಿಗೆ ಸಿಎಂ 3ನೇ ಬಾರಿ ದಂಡಯಾತ್ರೆ. ಇವತ್ತು ಮೈಸೂರಿಗೆ ಮತ್ತೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ. 2 ದಿನ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿ ಚುನಾವಣಾ ರಣತಂತ್ರ ರೂಪಿಸುವಲ್ಲಿ ಸಿಎಂ ತೊಡಗಿಸಿಕೊಳ್ಳಲಿದ್ದಾರೆ. ಪ್ರಜಾಧ್ವನಿ ಯಾತ್ರೆ ಚಾಪ್ಟರ್ 2 ಮೂಲಕ ಮತ ಬೇಟೆಗೆ ಸಜ್ಜಾಗಿದ್ದಾರೆ. ಆ ಮೂಲಕ ತವರು ಕ್ಷೇತ್ರ ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನೋ ದಂಡಯಾತ್ರೆಗೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಮೊದಲಿಂದನೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಿಕೊಳ್ಬೇಕು ಅನ್ನೋ ಅನಿವಾರ್ಯತೆ ಸಿಎಂರಿಗಿತ್ತು. ಬಟ್ ಮೈಸೂರನ್ನ ಟಾರ್ಗೆಟ್ ಮಾಡಿದ ನಂತರ ಸಿಎಂರಿಗೆ ಆ ಬಗ್ಗೆ ಗಮನ ಇನ್ನೂ ಹೆಚ್ಚಾಗಿದೆಯಾ ಅಂತ? ಖಂಡಿತವಾಗಿಯೂ ವಿಜಯ್, ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಸಿಎಂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ 3ನೇ ಬಾರಿ ತಮ್ಮ ತವರು ಕ್ಷೇತ್ರಕ್ಕೆ ಭೇಟಿ ನೀಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು, ನಾಯಕರನ್ನು ಕೂಡ ಸಂಪರ್ಕ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಗಬಾರ್ದು ಅಂತಕ್ಕಂಥ ವಿಚಾರ ಕುರಿತಂತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರಜಾಧ್ವನಿಯನ್ನ ಏನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ, ಅಲ್ಲೂ ಕೂಡ ಈಗ 2ನೇ ಹಂತದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಇಂದು ನಂಜನಗೂಡು ಇರ್ಬೋದು ಮತ್ತೆ ಕೊಳ್ಳೇಗಾಲ ಸೇರಿದಂತೆ ಇತರ ಭಾಗಗಳಲ್ಲೂ ಕೂಡ ಸಮಾವೇಶವನ್ನು ಆಯೋಜಿಸಿ ಮತದಾರರನ್ನು ಕೂಡ ಸೆಳೆಯಲಿದ್ದಾರೆ. ಇನ್ನು ನಾಳೆಯೂ ಕೂಡ ಎರಡನೇ ಹಂತದ ಮತ್ತೆ 2ನೇ ದಿನದ ಪ್ರವಾಸ ಮೈಸೂರಿನಲ್ಲಿ ಸಿಎಂ ಅಲ್ಲೇ ಇವತ್ತು ರಾತ್ರಿ ವಾಸ್ತವ್ಯ ಹೂಡೋದ್ರ ಜೊತೆಗೆ ಕೃಷ್ಣರಾಜನಗರ ಇರ್ಬೋದು ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತಬೇಟೆಯನ್ನು ಕೈಗೊಳ್ಳಲಿದ್ದಾರೆ. ಪ್ರಮುಖವಾಗಿ ಮೈಸೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಸಿಎಂ ಮತಬೇಟೆಗೆ ಹೋಗಲಿದ್ದು, ಪ್ರಮುಖವಾಗಿ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಲಕ್ಷ್ಮಣ್ ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಕೂಡ ಮಾಡಲಿದ್ದಾರೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರಿನಲ್ಲಿ ಸಮಾವೇಶವನ್ನ ಮಾಡ್ತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅಲರ್ಟ್ ಆಗೋದ್ರ ಜೊತೆಗೆ ದೇವೇಗೌಡರು ಕೊಟ್ಟಂತ ಹೇಳಿಕೆ ಏನಿದೆ, ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡಬೇಕು ಅಂತಕ್ಕಂಥ ವಿಚಾರ, ಅದಕ್ಕೆ ಪ್ರತಿಯಾಗಿ ತಮ್ಮ ತವರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ ಬಾರಿನೂ ಕೂಡ 2 ಬಾರಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ 2 ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಿದ್ರು. ಈ ಬಾರಿನೂ ಕೂಡ ಇವತ್ತು ಮೈಸೂರಿಗೆ ತೆರಳಲಿರುವ ಸಿದ್ದರಾಮಯ್ಯ ಇವತ್ತು ಮತ್ತೆ ನಾಳೆ ಅಲ್ಲೇ ವಾಸ್ತವ್ಯವನ್ನು ಹೂಡೋ ಮುಖಾಂತರ ಮೈಸೂರು ಮತ್ತೆ ಚಾಮರಾಜನಗರ 2 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಅಲರ್ಟ್ ಆಗೋದ್ರ ಜೊತೆಗೆ ಇತರ ನಾಯಕರುಗಳನ್ನ JDS ಮತ್ತೆ ಬಿಜೆಪಿ ನಾಯಕರನ್ನು ಕೂಡ ಈಗಾಗಲೇ ಅನೇಕರನ್ನ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ಪಕ್ಷಕ್ಕೆ ಸೆಳಿತಕ್ಕಂಥ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಯಶಸ್ವಿಯನ್ನ ಕಂಡಿದ್ದಾರೆ. ಈಗ ಅದೇ ಮಾದರಿಯಲ್ಲಿ ಮತದಾರರನ್ನು ಕೂಡ ಸೆಳಿತಕ್ಕಂಥ ವಿಚಾರದ ಜೊತೆಗೆ JDS ಮತ್ತೆ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡೋ ವಿಚಾರ ಒಂದು, ಜೊತೆಗೆ ಚಾಮರಾಜನಗರ ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಈಗ ಸ್ಟ್ರಾಟಜಿಯನ್ನು ರೂಪಿಸಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.